ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಬಂದು ನಮ್ಮ ಮಕ್ಕಳಿಬ್ಬರು ಸೇರಿ ಪಾನಿಪುರಿ ಮನೆಯಲ್ಲೇ ಯಾವ ರೀತಿ ಪ್ರಿಪೇರ್ ಮಾಡಿದಾರೋ ತೋರಿಸ್ತಾ ಇದ್ದೀನಿ. ನನ್ನ ಒಂದು ಇನ್ವಾಲ್ವ್ಮೆಂಟ್ ಒಂದು ಚೂರು ಇಲ್ಲ. ನನ್ನ ಮಗ ಇಬ್ಬರೇ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ನನ್ನ ಮಗಳು ಇಲ್ಲಿ ಆಲೂಗಡ್ಡೆನೆಲ್ಲ ಕಟ್ ಮಾಡಿ ಕುಕ್ಕರಲ್ಲಿ ಬೇಯಿಸಕ್ಕೆ ಇಡ್ತಾ ಇದ್ದಾಳೆ. ಇಲ್ಲಿ ಪಾನಿ ಮಾಡೋಕ್ಕಂತ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಒಂದು 4 ಹಸಿಮೆಣಸಿನ್ಕಾಯಿ, ಲೆಮೆನು ಹಾಗೆ ಹುಣಸೆಹಣ್ಣ ನೆನೆಸಿಟ್ಟಿದ್ದಾರೆ. ಈ ಪಾನಿ ಟೇಸ್ಟ್ ಬಂದು ನಾವು ಹೊರಗಡೆ ಪಾನಿಪುರಿ ಶಾಪ್ಗಳಲ್ಲಿ ಯಾವ ರೀತಿ ಟೇಸ್ಟ್ ಇರುತ್ತೋ ಅದೇ ರೀತಿಯಾಗಿರುತ್ತೆ. ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಇದನ್ನೆಲ್ಲ ಮಿಕ್ಸಿ ಜಾರಲ್ಲಿ ನುಣ್ಣಗೆ ರುಬ್ಕೋಬೇಕು. ಇದರಲ್ಲೇ ನಿಂಬೆಹಣ್ಣು ಕೂಡ ಹಿಂಡಬೇಕು. ಹಾಲಿಡೇಸಲ್ಲಿ ನಮ್ಮ ಮಕ್ಕಳು ಈ ರೀತಿ ಸಣ್ಣ ಪುಟ್ಟ ರೆಸಿಪೀಸ್ ಟ್ರೈ ಮಾಡ್ತಾ ಇರ್ತಾರೆ. ನಾನು ಬೇಡ ಅಂತ ಹೇಳಕ್ಕೆ ಹೋಗಲ್ಲ, ಅವ್ರಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ನಾವು ಔಟ್ಸೈಡ್ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಖುಷಿ ಅನಿಸುತ್ತೆ. ಮಕ್ಕಳಿಗೂ ಕೂಡ ಟೈಮ್ ಪಾಸ್ ಆದಂಗೆ ಆಗುತ್ತೆ. ಯಾವಾಗಲೂ ಮೊಬೈಲು, ಟಿ ವಿ ಅಂತಲ್ಲದೆ ಈ ರೀತಿ ಸಣ್ಣ ಪುಟ್ಟ ಏನೋ ಒಂದು ಮಾಡಿಸ್ತಾ ಇದ್ದರೆ ಅವ್ರಿಗೂ ಇಂಟ್ರೆಸ್ಟ್ ಆಗಿರುತ್ತೆ. ನೋಡಿ, ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಇದಕ್ಕೆ ನಾವೀಗ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಬೇಕು. ಇದನ್ನು ನೀರಲ್ಲಿ ಸೇರಿಸಿದ ನಂತರ ಇದರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಹಾಗೆ ಹುಣಸೆ ಹುಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಲಾಸ್ಟಲ್ಲಿ ಇದರಲ್ಲಿ ಸ್ವಲ್ಪ ಚಾಟ್ ಮಸಾಲ, ಪೆಪ್ಪರ್ ಪೌಡರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಸಾಕು. ಇಲ್ಲಿ ನಮ್ಮ ಮಕ್ಕಳಿಬ್ಬರು ಆಲೂಗಡ್ಡೆ ಸಿಪ್ಪೆ ಬಿಡಿಸಿ ರೆಡಿ ಮಾಡಿದ್ದಾರೆ. ಸಿಪ್ಪೆ ಬಿಡಿಸಿರೋಂಥ ಆಲೂಗಡ್ಡೆನ ಒಂದು ಬಟ್ಲಲ್ಲಿ ಹಾಕ್ತಿದ್ದಾರೆ. ಆಲೂನ ಕೈಯಲ್ಲೇ ಸ್ವಲ್ಪ ಮೆತ್ತಗೆ ಮ್ಯಾಶ್ ಮಾಡಬೇಕು. ಆನಿಯನ್ನು, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹಚ್ಚಿಟ್ಟಿದ್ದಾರೆ. ಆಲೂಗಡ್ಡೆನ ಮೆತ್ತಗೆ ಮ್ಯಾಶ್ ಮಾಡಿದ ನಂತರ ಇದರಲ್ಲಿ ಸ್ವಲ್ಪ ಚಾಟ್ ಮಸಾಲ, ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ನಾವು ಚೆನ್ನಾಗಿ ಮ್ಯಾಶ್ ಮಾಡಿದ ನಂತರ ಲಾಸ್ಟಲ್ಲಿ ನಾವು ಹಚ್ಚಿಟ್ಕೊಂಡಿರೋ ಆನಿಯನ್ ಹಾಗೆ ಕೊತ್ತಂಬರಿ ಸೊಪ್ಪು ಸೇರಿಸ್ಬೇಕು.
ಪಾನಿಪೂರಿಗೆ ಸ್ಟಫಿಂಗ್ ರೆಡಿ ಆಯಿತು ನೋಡಿ. ಪಾನಿಪೂರಿ ಮಾಡೋ ಪ್ಲ್ಯಾನ್ ಮುಂಚೆನೇ ಇದ್ದಿದ್ರೆ ಪೂರಿನ ಮನೇಲೇ ಪ್ರಿಪೇರ್ ಮಾಡ್ತಿದ್ದೆ. ಮಕ್ಕಳು ಸಡನ್ನಾಗಿ ನೆನೆಸ್ಕೊಂಡ್ರು, ಹಾಗಾಗಿ ಪೂರಿನ ಹೊರಗಡೆ ಶಾಪಲ್ಲಿ ತಂದ್ಕೊಂಡಿದ್ದಾರೆ. ಪಾನಿಪೂರಿ ಪ್ರಿಪರೇಷನ್ ಮುಗೀತು. ಈಗ ನನ್ನ ಮಗಳು ಎಲ್ರಿಗೂ ಸರ್ವ್ ಮಾಡ್ತಿದ್ದಾಳೆ. ಇದಕ್ಕೆ ಹಸಿ ಬಟಾಣಿ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಮನೇಲಿ ಏನಿದೆಯೋ ಅದರಲ್ಲೇ ಸಿಂಪಲಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ. ನನಗಂತೂ ನಮ್ಮ ಮಕ್ಕಳಿಬ್ಬರ ಎಫರ್ಟ್ಸ್ ನೋಡಿ ತುಂಬ ಖುಷಿಯಾಯಿತು. ನಮ್ಮಿಬ್ಬರು ಮಕ್ಕಳು ತುಂಬ ಚೆನ್ನಾಗಿ ಏನಾದರೂ ಹೇಳಿದರೆ ಅರ್ಥ ಮಾಡ್ಕೊತಾರೆ, ತುಂಬ ಸಪೋರ್ಟಿವ್ ಆಗಿರ್ತಾರೆ. ಔಟ್ಸೈಡ್ ಫುಡ್ ಅಂತೂ ತುಂಬ ಅವಾಯ್ಡ್ ಮಾಡ್ತೀವಿ. ಏನಾದರೂ ಬೇಕಂದರೆ ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಡ್ತೀನಿ. ನಿಜ ಹೇಳ್ಬೇಕಂದ್ರೆ ಪಾನಿ ಆಗಿರಲಿ, ಆಲೂ ಸ್ಟಫಿಂಗ್ ಆಗಿರಲಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಪಾನಿ ಅಂತೂ ಔಟ್ಸೈಡ್ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿತ್ತು. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು. ನೆಕ್ಸ್ಟ್ ಟೈಮ್ ಪೂರಿನ ಮನೆಯಲ್ಲೇ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಹಾಗೆ ಒಂದು ರಿಕ್ವೆಸ್ಟ್, ನಿಮ್ಮ ಕಡೆಯಿಂದ ಒಂದು ಲೈಕ್, ಒಂದು ಕಾಮೆಂಟ್ ಹಾಕಿ ಸಪೋರ್ಟ್ ಮಾಡಿ.